ಆ ಕಷ್ಟದಲ್ಲಿ ಮಕ್ಕಳನ್ನು ಕಲಿಸಿ ಬೆಳೆಸಿ ಮಾಡಿದ. ಅವರಿಗೆ ಒಂದು ಉದ್ಯೋಗ ಸಿಕ್ಕುವಾಗ ಅವನಿಗೆ ತಿನ್ನುವ ಭಾಗ್ಯ ಇಲ್ಲ. ಸಾಲ ಮಾಡಿ ಮನೆ ಕಟ್ಟಿದ್ದಾರೆ. ಇದೆಲ್ಲ ಒಂದು ಅನ್ಯಾಯ ಅಲ್ಲ ಅವರದ್ದು. ಈ ಥರ ಮಾಡಬೇಕು ಅವರು. ಯಾಕೆಂತ ಮಾಡಿದ್ದಾರೆ? ಅವರನ್ನು ಹಿಡಿದು 1-2 ತಿಂಗಳು ಒಳಗೆ ಹಾಕ್ತಾರೆ, ಮತ್ತು ಬೇಲ್ ತಂದು ಹೊರಗೆ ಹಾಕ್ತಾರೆ. ಅವನು ಆ ಥರ ಆಗಬಾರ್ದು. ಅವನು ಸಾಯುವವರೆಗೆ ಅಲ್ಲಿ ಇರಬೇಕು. ಅವನು ನಮ್ಮ ಕಣ್ಣೆದುರು ನಾವು ನೋಡಬೇಕು ಅವನು ಸಾಗಿ ಸತ್ತಿದ್ದಾನೆ ಅಂತ. ಆ ರಿಕ್ಷಾದಲ್ಲೇ ದುಡಿದು ನನ್ನನ್ನು ಇಂಜಿನಿಯರ್ ಆಗಿ ಮಾಡಿದ್ದಾರೆ. ಹಾಗೂ ಇವಾಗ ನಾನು ಬೆಂಗಳೂರಲ್ಲಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವಾಗ ಈ ಮನೆಯೆಲ್ಲ ಕಟ್ಟಿ ಅವರನ್ನು ನೋಡ್ಕೊಳ್ಳೋ ಟೈಮಲ್ಲಿ ಅವರಿಲ್ಲ ನೋಡಿ. ಒಳ್ಳೆ ರೀತಿ ನೋಡಿಕೊಂಡು ಅವನು ಪಾಪದ ಹುಡುಗ. ಯಾರ ತಂಟೆಗೆ ರಾಯರಗಲಿ ಹೋಗಿ ಹುಡುಗಲ್ಲ, ಬೀಡಿ ಸಿಗಲಿ ಸೇರಿದ ಹುಡುಗಲ್ಲ. ಮಕ್ಕಳೆಂದರೆ ಅವನಿಗೆ ತುಂಬ ಇಷ್ಟ. ಮನೆಯ ಮಕ್ಕಳೆಂದರೆ ತುಂಬ ಇಷ್ಟ. ಹೆಂಡತಿ ಮಕ್ಕಳೆಂದರೆ ಯಾರ ಮೇಲೆ ಒಂದು ಅಪವಾದ ಇಡುವ ಹುಡುಗಲ್ಲ ಅವನು. ಒಳ್ಳೆಯ ಹುಡುಗ. ಬೆಳಿಗ್ಗೆ ಬುಧವಾರ 10-15 ಗಂಟೆಗೆ ಮನೆಯಿಂದ ಹೊರಟು ಹೋದವನು. 12 ಗಂಟೆ ಆಗುವ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಕಾಲ್ ಮಾಡುವಾಗ ಮೊಬೈಲ್ ಸಿಗುವುದಿಲ್ಲ. ಈ ರೀತಿ ಮಾಡಿದಾರಲ್ಲ, ಯಾಕಂತ ನಮಗೆ ಗೊತ್ತಾಗಬೇಕು. ಎರಡನೇ ಅಂದರೆ ಮಕ್ಕಳು ಚಿಕ್ಕ ಇರುವಾಗ ತುಂಬ ಕಷ್ಟದಲ್ಲಿದ್ದು. ಆ ಕಷ್ಟದಲ್ಲಿ ಮಕ್ಕಳನ್ನು ಕಲಿಸಿ ಬೆಳೆಸಿ ಮಾಡಿದ. ಅವರಿಗೆ ಒಂದು ಉದ್ಯೋಗ ಸಿಕ್ಕುವಾಗ ಅವನಿಗೆ ತಿನ್ನುವ ಭಾಗ್ಯ ಇಲ್ಲ. ಸಾಲ ಮಾಡಿ ಮನೆ ಕಟ್ಟಿದ್ದಾರೆ. ಇದೆಲ್ಲ ಒಂದು ಅನ್ಯಾಯ ಅಲ್ಲ ಅವರದ್ದು. ಈ ಥರ ಮಾಡಬೇಕು ಅವರು. ಯಾಕೆಂತ ಮಾಡಿದ್ದಾರೆ ಅದೊಂದು ಗೊತ್ತಾಗಬೇಕು ನಮಗೆ. ಮತ್ತು ನಿನ್ನೆ ಅವರೆಲ್ಲ ಮೊನ್ನೆಲ್ಲ ಬಂದೆಲ್ಲ ಮಾತಾಡಿ ಹೋಗಿದ್ದಾರೆ. ಮತ್ತು ಸಾಲ ತುಂಬ ಉಂಟು ಅವನ ಮನೆಯದು. ಅಂದರೆ ಈಗ ಕ್ಷುಲ್ಲಕ ಕಾರಣ, ಸಣ್ಣ ವಿಚಾರಕ್ಕೆ ನಡೆದಿರುವಂತಹ ಜಗಳ ಈಗ ವಿಪರೀತವಾಗಿ ಅದೇನು ಹಾಗೆ ಮಾಡುವವನೇ ಅಲ್ಲ ಅವನು. ಜಗಳಕ್ಕೆ ಬೇಕಾದ್ರೆ 10 ರೂಪಾಯಿ ಅವರಿಗೆ ಕೊಟ್ಟು ಬರುವಂಥ ಹುಡುಗ ಅವನು. ಗೊತ್ತಾಯ್ತಲ್ಲ. ಈಗ ಒಂದು 2-3 ತಿಂಗಳು ಅವರು ಹಿಡಿದು ಒಳಗೆ ಹಾಕ್ತಾರೆ. 2 ತಿಂಗಳಿಗೆ ಬೇಲೆ ಹಾಕ್ತಾರೆ, ಹೊರಗೆ ಬಿಡ್ತಾರೆ. ಪುನಃ ಬೇರೆಯವನು ಹಾಗೇನೆ ಮಾಡೋದವರು. ಯಾಕೆಂದರೆ ರಿಕ್ಷಾದಲ್ಲಿ ದುಡಿಯೋರು ಎಲ್ಲರೂ ಒಂದೇ ಥರ. ಅವರಿಗೆ ಸಹ ಭಯ ಇರ್ತದೆ, ನಮ್ಮನ್ನು ಹೀಗೆ ಕರ್ಕೊಂಡು ಹೋಗಿ ಹೀಗೇ ಮಾಡ್ತಾರೆ. ಅವರಿಗೆ ಸಹ ನ್ಯಾಯ ಸಿಗಬೇಕಲ್ಲ. ಇವರಿಂದಲೇ ತಪ್ಪಾಗೋದು, ಅವರಿಗೆ ಸಹ ನ್ಯಾಯ ಬೇಕಲ್ಲ. ಹೀಗೆ ಬಿಟ್ಟರೆ ಅವನು ಆಗ್ತದಾ? ಇಲ್ಲ. ಈಗ ಅದಕ್ಕೆ ಒಂದು ನ್ಯಾಯ ಸಿಗಬೇಕು ನಮಗೆ. ಅವರನ್ನು ಹಿಡಿದು 1-2 ತಿಂಗಳು ಒಳಗೆ ಹಾಕ್ತಾರೆ, ಮತ್ತು ಬೇಲ್ ತಂದು ಹೊರಗೆ ಹಾಕ್ತಾರೆ. ಅವನು ಆ ಥರ ಆಗಬಾರ್ದು. ಅವನು ಸಾಯುವವರೆಗೆ ಅಲ್ಲಿ ಇರಬೇಕು. ಅವನು ನಮ್ಮ ಕಣ್ಣೆದುರು ನಾವು ನೋಡಬೇಕು ಅವನು ಸಾಗಿ ಸತ್ತಿದ್ದಾನೆ ಅಂತ. ಅಷ್ಟು ನ್ಯಾಯ ನಮಗೆ ಸಿಗಲೇಬೇಕು. ನನ್ನ ಹೆಸರು ನೌಶಾದ್ ಅಂತ. ಮೃತಪಟ್ಟ ಮೊಹಮ್ಮದ್ ಶರೀಫ್ ನಮ್ಮ ತಂದೆಯಾಗಿರ್ತಾರೆ. ಹಾಗೂ ಇವಾಗಲೇ ಕೇರಳ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ನವರ ತುಂಬ ದೃಢವಾದ ಇನ್ವೆಸ್ಟಿಗೇಷನ್ ನಡೆದು ಆಗಲೇ 2 ಖೈದಿಗಳನ್ನು ಬಂಧಿಸಿದ್ದಾರೆ. ನಮಗೆ ಗೊತ್ತಿಲ್ಲ ಇದು ಯಾಕೆ ಈ ಥರ ಮಾಡಿದ್ದಾರೆ ಅಂತ ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ. ಆದರೂ ನಾವೇ ಹೇಳೋದೇನೆಂದರೆ, ಯಾವುದೇ ವಿಷಯ ಇರಲಿ, ಏನೇ ಇರಲಿ, ಇದೊಂದು ಘಟನೆ ನಡೆದು ಹೋಗಿದೆ. ಹಾಗೂ ಇಲ್ಲಿ ಇವಾಗ ನಮಗೆ ಒಂದು ಸೇಫ್ಟಿ ಅನ್ನೋದಿಲ್ಲ ನಮ್ಮ ಊರಲ್ಲೇ. ಯಾಕೆ ಹೀಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಮಗೆ ಅಂತೂ ಇವಾಗ ಈ ಘಟನೆ ನಡೆದಲ್ಲಿ ಯಾರೆಲ್ಲ ಕೈವಾಡಿದೆ ಅವರೆಲ್ಲರನ್ನು ಬಂಧಿಸಿ ಅವರೆಲ್ಲರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕಂತ ನಾವು ಮನವಿ ಮಾಡಿಕೊಳ್ತೀವಿ. ಹಾಗೂ ಇದನ್ನು ಕಾನೂನು ಎಲ್ರಿಗೂ ಒಂದೇ. ಕಾನೂನು ಒಬ್ಬರಿಗೆ ಬೇರೆ, ಇನ್ನೊಬ್ಬರಿಗೆ ಬೇರೆ ಅಲ್ಲ. ಅವರನ್ನು ಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಮಾಡಿ, ಅವರು ಇನ್ನು ಮುಂದೆ ಇಂಥ ಕೆಲಸ ಬೇರೆ ಯಾರಿಗೂ ಆಗಬಾರ್ದು, ಬೇರೆ ಯಾರಿಗೂ ಇಂತಹ ಒಂದು ಘಟನೆ ನಡಿಬಾರ್ದಂತ ನಮಗೆ ಒಂದು ಧೈರ್ಯ, ಭರವಸೆ ಇದೆ. ಯಾಕೆಂದರೆ ಇವಾಗಲೇ ನಮಗೆ ಈ ವಿಚಾರಣೆ ಕುರಿತಾಗಿ ನಮ್ಮ ಸ್ಪೀಕರ್ ಆದ UT ಖಾದರ್ ಅವರು ಬಂದು ಹೋಗಿದ್ದಾರೆ. ಅವರು ಬಂದು ನಮಗೆ ಸ್ವಲ್ಪ ಸಮ್ಮತಿ ನೀಡಿದ್ದಾರೆ. ಹಾಗೂ ನಮ್ಮ ಇಲ್ಲಿ ಲೋಕಲಲ್ಲಿ ಮೊಯ್ದೀನ್ ಬಾವ್ ಅಂತ ಅವರು ಬಂದಿದ್ದಾರೆ. ಹಾಗೂ ಕೇರಳ MLA ಆದ MK ಅಶ್ರಫ್ ಅವರು ಕೂಡ ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ನಮಗೊಂದು ನ್ಯಾಯ ತೆಗೆದುಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಇವಾಗ ನೋಡ್ತಾ ಇರ್ಬೋದು, ಈ ಮನೆ, ಅವರ ಆಟೋ ರಿಕ್ಷಾ, ಇದೆಲ್ಲ ನಮ್ಮ ಮನೆಯಲ್ಲಿ ಅವರೇ ಒಂದು ಮುಖ್ಯ ವ್ಯಕ್ತಿ ಅಂತ ಹೇಳ್ಬೋದು. ಅವರ ಇದರಲ್ಲೇ ಎಲ್ಲ ಈ ಮನೇನ ಲೋನ್ ಮಾಡಿ, ಅವರ ರಿಕ್ಷಾವನ್ನು ಲೋನ್ ಮಾಡಿ ಎಲ್ಲ ಕಟ್ಟಿ ಈ ಥರ ನಾವು ಇವಾಗ ಇಷ್ಟರಲ್ಲಿ ಇದ್ದೇವೆ. ನನ್ನನ್ನು ಕೂಡ ಆ ರಿಕ್ಷಾದಲ್ಲೇ ದುಡಿದು ನನ್ನನ್ನು ಇಂಜಿನಿಯರ್ ಆಗಿ ಮಾಡಿದ್ದಾರೆ. ಹಾಗೂ ಇವಾಗ ನಾನು ಬೆಂಗಳೂರಲ್ಲಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವಾಗ ಈ ಮನೆಯೆಲ್ಲ ಕಟ್ಟಿ ಅವರನ್ನು ನೋಡ್ಕೊಳ್ಳೋ ಟೈಮಲ್ಲಿ ಅವರಿಲ್ಲ ನೋಡಿ. ಇಂಥ ಘಟನೆ ಎಲ್ಲ ಆಗ್ಬೇಕಾ ಯಾರಿಗಾದರೂ? ಇದೊಂದು ಕಠಿಣವಾಗಿ ಈ ಕೇಸನ್ನು ತಗೊಂಡ್ಬಿಟ್ಟು ಕಠಿಣವಾಗಿ ಶಿಕ್ಷೆ ವಿಧಿಸಬೇಕು ಆರೋಪಿಗಳಿಗೆ ಅಂತ ನಾನು ಮನವಿ ಸಲ್ಲಿಸ್ತೇನೆ.
ಯಾಕಂದರೆ ನಮ್ಮೂರಲ್ಲಿ ನಮಗೆ ಒಂದು ಸೇಫ್ಟಿ ಇಲ್ಲ ಅಂದರೆ ಹೇಗೆ ಹೇಳಿ? ಇವಾಗ ಪೊಲೀಸ್ನವರ ಮಾಹಿತಿ ಅಂದರೆ ಇಬ್ಬರು ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಬ್ಬರಿಂದ ಮಾಡಿರೋ ಕೊಲೆ ಅಲ್ಲ ಇದು. ಇದರ ಹಿಂದೆ ತುಂಬ ಇನ್ನೂ ಜನ ಇದ್ದಾರೆ. ಇದು ಬುಡದಿಂದ ನಮಗೆ ಗೊತ್ತಾಗಬೇಕು ಯಾರೆಲ್ಲ ಇದ್ದಾರೆ ಇದರಲ್ಲಿ, ಏನು ವಿಷಯ, ಯಾಕೆ ಮಾಡಿದ್ದಾರೆ. ಸರಿಯಾದ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಆರೋಪಿಗಳನ್ನು ಹಿಡ್ದಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ, ಅದು ಬಿಟ್ಟು ಇನ್ನೂ ತನಿಖೆ ಆಗಿಲ್ಲ ಸರಿಯಾಗಿ. ಬರೀ ಇಬ್ಬರನ್ನು ಹಿಡ್ದಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ಈ ಥರ ಮಾಡಿದ್ದಾರೆ, ಯಾವುದೋ ಒಂದು ದೇಶ ಇತ್ತು ಆ ಥರ ಹೇಳಿದ್ದಾರೆ. ಆದರೆ ಆ ಥರ ನೋಡೋದಾದರೆ ದೇಶ ನಮ್ಮ ತಂದೆಗೆ ಯಾರೂ ಇಲ್ಲ. ಯಾಕಂದರೆ ಆಟೋ ರಿಕ್ಷಾ ಚಾಲಕರೇ ಹೇಳ್ತಾರೆ ಎಲ್ಲರೂ, ಅಲ್ಲಿರೋರು, ಅವ್ರ ಪಾರ್ಕಲ್ಲಿರೋರು, ಅವ್ರಿಗೆ ಯಾರ ಜೊತೆನೂ ದ್ವೇಷ ಇಲ್ಲ, ಎಲ್ಲರ ಜೊತೆನೂ ಒಳ್ಳೆ ಅದೇ ಹೇಳ್ತಾರಲ್ಲ ಅನ್ಯೋನ್ಯವಾಗಿರೋರು ಅಂತ, ಆ ಥರ ಇದ್ದಾರೆ ಅವರು ಅಲ್ಲಿ. ತನಿಖೆ ಬಗ್ಗೆ ಅದೇ ನಮಗೆ ಬುಡದಿಂದನೂ ಗೊತ್ತಾಗಬೇಕು. ಇವಾಗ ತನಿಖೆ ಮಾಡಿದ್ದಾರೆ, ಆದರೆ ಅಷ್ಟೊಂದು ಮಾಹಿತಿ ಸಿಕ್ಕಿಲ್ಲ ಇನ್ನೂ ಅವರಿಗೆ. ಇನ್ನೂ ಬುಡದಿಂದ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಸರಿಯಾದ ಕಾರಣ ನಮಗೆ ಬೇಕು. ಮತ್ತು ಅದ್ರ ಬಗ್ಗೆನೂ ಇವಾಗ ಆಟೋ ರಿಕ್ಷಾ ಚಾಲಕರ ಅದು ಹೇಳ್ತಾರಲ್ಲ, ಅವರು ಇವಾಗ ರಾತ್ರಿ ಹೊತ್ತು ದುಡಿತಾರೆ ಪಾಪ, ಎಷ್ಟೋ ಕಷ್ಟ ಬಂದು ಯಾರೋ ಒಂದು ನಂಬಿಕೆಯಿಂದ ದುಡಿತಾರೆ. ಈ ಥರ ದುಡಿಯೋರಿಗೆ ಈ ಥರ ಆದರೆ ಮುಂದೆ ಏನು ಕಾರಣ? ಇದಕ್ಕೊಂದು ತಕ್ಕ ಒಂದು ಕಾನೂನು ಬರಬೇಕು. ಮತ್ತು ಅದೇ ಆಟೋ ರಿಕ್ಷಾ ಚಾಲಕರಿಗೆ ಈ ಥರ ಎಲ್ಲ ಇನ್ಸಿಡೆನ್ಸ್ ಆಗುವಾಗ ಅವ್ರಿಗೆ ಏನೆಲ್ಲ ಪರಿಹಾರ ಸಿಗಬೇಕು ಅದೆಲ್ಲ ಸಿಗಬೇಕು ಸರ್ಕಾರದಿಂದ. ಮುಂದೆ ಈ ಥರ ಆಗಲೇಬಾರ್ದು ಯಾರಿಗೂ ಕೂಡ. ಅದೇ ಅವರು ಕರ್ಕೊಂಡೋಗಿರೋ ಪ್ರದೇಶ ಅಂದರೆ ಆ ಥರ ಏರಿಯಾ ಅಲ್ಲಿ ಅವರೇ ಹೇಳ್ತಾರೆ, ಸುತ್ತಮುತ್ತಲಿನವರೇ ಹೇಳ್ತಾರೆ, ಈ ಥರ ಇಲ್ಲಿ ಇಸ್ಪಿಟ್ ಆಡೋರು ಇದ್ದಾರೆ, ಜೂದ ಆಡೋರು ಇದ್ದಾರೆ, ಮತ್ತು ಡ್ರಗ್ಸ್ ಸೇವನೆ ಮಾಡೋರು ಇದ್ದಾರೆ, ಗಾಂಜಾ ಎಲಿಯೋರು ಇದ್ದಾರೆ ಅಂತ. ಅದೇ ಆ ಥರ ಪ್ರದೇಶಕ್ಕೆ ಕರ್ಕೊಂಡು ಹೋಗೋದಾದರೆ ಅವರೇ ಅಂತ ಅನುಮಾನ ಇದೆ ನಮಗೆ. ಅದು ಇನ್ನೂ ತನಿಖೆ ಆಗಬೇಕು. ಅವರು ಅಲ್ಲಿ ಆ ಥರ ಎಲ್ಲ ಚಟುವಟಿಕೆ ನಡೀತಾ ಇದ್ದರೆ ಅದನ್ನು ಕೂಡ ಕ್ಲೋಸ್ ಮಾಡಬೇಕು. ಯಾಕಂದರೆ ಮುಂದೆ ಇನ್ನೂ ಯಾರನ್ನು ಕರ್ಕೊಂಡು ಹೋಗಿಬಿಟ್ಟು ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿಬಿಟ್ಟು, ನಿರ್ಜನ ಪ್ರದೇಶ ಅದು, ಯಾರು ಅಲ್ಲಿಗೆ ಹೋಗೋದಿಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಎಲ್ಲ ಗುಡ್ಡ ಕಾಡು ಅಷ್ಟೇ. ಆ ಥರ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಮಾಡಿದರೆ ಯಾರಿಗೂ ಗೊತ್ತೂ ಆಗಲ್ಲ. ಆದಷ್ಟು ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ. ಮುಂದೆ ಈ ಥರ ಮಾಡೋದಕ್ಕೂ ಯಾರಾದರೂ ಇನ್ನೊಬ್ಬರು ಮಾಡೋದಕ್ಕೂ ಹೆದರಬೇಕು. ಆ ಥರ ಶಿಕ್ಷೆ ಆಗಬೇಕು. ಜೀವನ ಪರ್ಯಂತ ಜೈಲಲ್ಲೇ ಇರೋ ಥರ ಆಗಬೇಕು ಅವರಿಗೆ. ಆದಷ್ಟು ಕಠಿಣ ಶಿಕ್ಷೆ ವಿಧಿಸ್ತೀನಿ ಅಂತ ನಮ್ಮ ಅದೇ AK ಅಶ್ರಫ್ ಮತ್ತು ಕೇರಳ MLA AK ಅಶ್ರಫ್ ಮತ್ತು ಅದೇ ನಮ್ಮ ಸ್ಪೀಕರ್ ಅವರು UT ಖಾದರ್ ಅವರು ಬಂದುಬಿಟ್ಟು ಹೇಳಿದ್ದಾರೆ, ಆದಷ್ಟು ನಾವು ನಿಮಗೆ ಸಹಕರಿಸ್ತೀವಿ ಮತ್ತು ಆದಷ್ಟು ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿಬಿಟ್ಟು ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಅವರು ಕೂಡ ಹೇಳಿದ್ದಾರೆ, ಆದಷ್ಟು ಸಹಕರಿಸ್ತೀವಿ ನಿಮಗೆ, ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಧೈರ್ಯ ತುಂಬಿದ್ದಾರೆ ನಮಗೆ. ಪರಿಹಾರ ಅಂದರೆ ನಮಗೆ ಅಂತ ಅಲ್ಲ, ನಮಗೆ ಏನಂದರೆ ಇವಾಗ ಆಟೋ ರಿಕ್ಷಾ ಚಾಲಕರು ಎಷ್ಟೋ ಸಾಲ ಮೂಲ ಇರುತ್ತೆ ಅವರಿಗೆ, ಎಷ್ಟೋ ಕಷ್ಟದಿಂದ ಪಾಪ ಮನೆ ದುಡಿಮೆ ಮಾಡಿ ಮನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅವರು. ಈ ಥರ ಎಲ್ಲ ಇನ್ಸಿಡೆನ್ಸ್ ಆಗುವಾಗ ಅವರಿಗೆ ಪರಿಹಾರ ಸಿಗಲೇಬೇಕು, ನಮಗೂ ಬೇಕು. ಏನಕ್ಕಂದರೆ ಇದು ಮುಂದೆ ಇನ್ನು ಯಾರಿಗೂ ಆ ಥರ ಆಗಬಾರ್ದು. ಯಾಕಂದರೆ ಈ ಥರ ಪರಿಹಾರ ಕೊಟ್ಟರೆ, ಸರ್ಕಾರದಿಂದ ಪರಿಹಾರ ಕೊಟ್ಟರೆ ಇನ್ನು ನೆಕ್ಸ್ಟ್ ಯಾರು ಮಾಡೋದಕ್ಕೂ ಕೂಡ ಹೆದರ್ತಾರೆ ಮತ್ತು ಇದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗುತ್ತೆ. ಯಾಕಂದರೆ ಎಲ್ಲರೂ ಸಹಕರಿಸ್ತಾರೆ ಈ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು. ಆ ಥರ ನೋಡೋದಾದರೆ ಪರಿಹಾರ ಸಿಗಲೇಬೇಕು ನಮಗೂ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.